ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ವಿನೋದ ವೈಎಂ ವ್ಲಾಗ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಶಿವರಾಮೇಗೌಡರು ಊಟ ಮಾಡದೆ ಯೋಚನೆಯಲ್ಲಿ ಮುಳುಗಿರ್ತಾರೆ. ವಿದ್ಯಾನನ್ನು ಭದ್ರನ್ನು ಯೋಚನೆ ಮಾಡ್ತಾ ಇರ್ತಾರೆ. ಇತ್ತ ಅಜ್ಜಮ್ಮ ಮತ್ತು ಮೋಹನ, ಗೋವಿಂದೇಗೌಡರು, ಕ್ವಾಟ್ಲೆ ಇವರೆಲ್ಲ ಅಳ್ತಾ ಕೂತಿರ್ತಾರೆ. ಈಶ್ವರಿ ಮತ್ತು ಸಾವಿತ್ರಿ ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ. ಬೆಳಗ್ಗೆ ಎಲ್ಲರೂ ಹಾಲಲ್ಲಿ ನಿಂತ್ಕೊಂಡಿರ್ತಾರೆ. ಶಿವರಾಮೇಗೌಡರು ಕೂತ್ಕೊಂಡಿರ್ತಾರೆ. ವಿನಂತಿ ಭಯ ಪಟ್ಕೊತಾ ಇರ್ತಾಳೆ. ಸಾವಿತ್ರಿ, ಯಾಕೆ ಭಯ ಪಟ್ಕೊತಾ ಇದೆಯಾ? ನಾನು ಇಲ್ವೇನೆ? ನಾವು ಅಂದ್ಕೊಂಡಂಗೆ ಏನಾದರೂ ತೀರ್ಪು ಬರದೇ ಹೋದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಶಿವರಾಮ, ಆಗಿರೋ ಚಾತುರ್ಯ ಮಾತಾಡಾಗದೆ, ಅದಕ್ಕೆ ನೀನು ಸಂದಾಗಿ ಯೋಚನೆ ಮಾಡಿ ನಿರ್ಧಾರ ಹೇಳ್ತೀನಿ ಅಂತ ನಮ್ಮ ಜೊತೆ ಚರ್ಚೆ ಮಾಡಿದ್ಯಾ. ನಾವು ನಮಗೆ ತಿಳಿದಂಥ ಒಳ್ಳೇದು ಕೆಟ್ಟದ್ದನ್ನು ನಿಮಗೆ ಹೇಳಿದ್ದೀವಿ. ಈಗ ನಿನ್ನ ನಿರ್ಧಾರ ಏನು ಅನ್ನೋದನ್ನು ಹೇಳ್ಬಿಡು ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಶಿವರಾಮೇಗೌಡರು ಕನಸು ಬಿದ್ದಿದ್ದನ್ನು ನೆನೆಸ್ಕೊತಾ ಇರ್ತಾರೆ. ಭದ್ರನ್ನ ಪೊಲೀಸರು ಹೇಳ್ಕೊಂಡು ಹೋಗೋ ರೀತಿ ಅದನ್ನು ನೆನೆಸ್ಕೊಂಡು ಕೂತಿರ್ತಾರೆ. ಅಣ್ಣ, ನಿನ್ನೆಯಿಂದ ಒಂದೊಂದು ಕ್ಷಣನೂ ಒಂದೊಂದು ಯುಗ ಕಳೆದಂಗೆ ಆಗ್ತದೆ. ನಮ್ಮನ್ನು ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ಎಲ್ಲ ಒಂದು ಕಡೆ ಹಾಕ್ಬಿಡು, ಆದರೆ ನೀನು ಮೌನವಾಗಿ ಮಾತ್ರ ಇರಬೇಡ ಅಣ್ಣ ಅಂತಾಳೆ ಸಾವಿತ್ರಿ. ನೋಡಿ, ಇಲ್ಲೇನಾಗದೆ ಅಂತ ಎಲ್ಲರೂ ಕಣ್ಣಾರ ಕಂಡಿದ್ದೀರಾ. ಅದನ್ನು ಮತ್ತೆ ಮಾತಾಡೋಕೆ ಕೂತ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆ ತಪ್ಪು ಯಾರು ಮಾಡಿದ್ರೂ ತಪ್ಪೇಯ. ಅಲ್ಲ ರೀ, ಒಂದ್ಕಿತ ಸಂದಾಗಿ ಯೋಚನೆ ಮಾಡಿ ನೀವು ತೀರ್ಪು ಕೊಡಿ ಅಂತಾಳೆ ಮೋಹನ ಅಂತ ಜ್ವರ ಕಿರ್ಚ್ತಾರೆ ಶಿವರಾಮೇಗೌಡರು. ನ್ಯಾಯಸ್ಥಾನದಲ್ಲಿ ಕೂತಾಗ ನೋಡಬೇಕಾಗಿರೋದು ಮಗನ ಮಕನಲ್ಲ, ತಪ್ಪಿನ ತೂಕನ. ನಮ್ಮವ್ರ ಕಣ್ಣೀರಿಗೆ ತೀರ್ಪು ಕೊಡೋಕ್ಕಾಗಕ್ಕಿಲ್ಲ. ಯಾರಿಗೆ ಅನ್ಯಾಯ ಆಗೋದೋ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದೇ ಏನು ಅನ್ಕೊಂಡಿದ್ಯಾ ಅಂತ ಹೇಳೋಣ ಅಂತಾಳೆ ಸಾವಿತ್ರಿ. ಅವನು ಮಾತಾಡ್ತಾವನೆ ಅಲ್ವೇ, ಯಾಕಿಷ್ಟ ಅವಸರ ಪಡ್ತೀ? ಒಸಿ ತಾಳ್ಮೆ ತಕೋ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅಯ್ಯೋ, ತಾಳ್ಮೆಯಿಂದ ಇರೋ ಅಂತ ನೀವೇನೋ ಹೇಳ್ತೀರಾ ಚಿಕ್ಕಪ್ಪ, ಆದರೆ ಇವಳಿಗೆ ಸಮಾಧಾನ ಮಾಡೋ ಹೊತ್ತಿಗೆ ನಾನು ಎಣ್ಣೆ ಬಿದ್ದೋಗದೆ. ಎಣ್ಣೆಯಿಂದ ಅವಳೇನು ಮಾಡ್ಕೊಬಿಡ್ತಾಳೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ ಗೊತ್ತೇ ಅಂತ ಸಾವಿತ್ರಿ ಹೇಳ್ತಾಳೆ. ಇವತ್ತು ನಾನೇನು ತೀರ್ಮಾನ ತಗೊಂಡ್ರೂ ಪಕ್ಷಪಾತ ಮಾಡ್ತಾ ಇದ್ದೀನಿ ನಿಮ್ಗೆ ಅನಿಸ್ಬಾರ್ದು. ಅದಕ್ಕೆ ನಾನು ಚಿಕ್ಕಪ್ಪನ ಕರೆಸಿವ್ನಿ. ನಾನು, ಚಿಕ್ಕಪ್ಪ, ಗೋವಿಂದ ಎಲ್ಲರೂ ಸೇರ್ಕೊಂಡೇನೆ ಏನು ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ವಿನಂತಿಗಾಗಿರೋ ಅನ್ಯಾಯಕ್ಕೆ ಭದ್ರ ಅವಳನ್ನು ಮದುವೆ ಆಗೋದೇ ನ್ಯಾಯ ಅಂತಾನೆ ಶಿವರಾಮೇಗೌಡ. ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ವಿನಂತಿಗಾಗಿರೋ ಅನ್ಯಾಯಕ್ಕೆ ಭದ್ರನ್ ಕೊಟ್ಟು ಮದುವೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಾವಿತ್ರಿ ಅಣ್ಣ ಅಂತ ಹೋಗಿ ಕೂತ್ಕೊಂಡು, ನಿಜವಾಗ್ಲೂ ನೀನು ನಮ್ಮ ಪಾಲಿಗೆ ದೇವರಾಗ್ಬಿಟ್ಟೆ ಕಣಣ್ಣ. ನನಗೆ ನನ್ನ ಮಗಳಿಗೆ ಪ್ರಾಣ ಭಿಕ್ಷೆ ಹಾಕ್ಬಿಟ್ಟೆ. ನ್ಯಾಯ ನೀತಿ ಅಂತ ಬಂದರೆ ಎಲ್ರಿಗೂ ಒಂದೇ ಅಂತ ನೀನು ಸಾಬೀತು ಮಾಡಿಬಿಟ್ಟೆ ಅಣ್ಣ. ನಾನು ನನ್ನ ಮಗಳು ನಮ್ಮ ಜೀವ ಇರೋ ಗಂಟ ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ನಿನ್ಗೆ ಆವತ್ತೇ ಹೇಳಿಲ್ವೇ ನಾನು ಭಾವನ ತೀರ್ಪದಾಗೆ ಸ್ವಲ್ಪನೂ ಕಲ್ಮಶ ಇರೋದಿಲ್ಲ ಅಂತ. ತೀರ್ಮಾನ ಅಂದರೆ ಇದು ಅಂತಾಳೆ ಈಶ್ವರಿ. ಆದರೆ ಅದಕ್ಕೊಂದು ಷರತ್ತು ಐತೆ, ಅದಕ್ಕೆ ನೀನು ಒಪ್ಕೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನವ್ವ ಇದು ಹೊಸ್ದಾಗಿ ಏನೋ ಷರತ್ತು ಗಿರತ್ತು ಅಂತವ್ರೆ ಅಂತಾಳೆ ಚಿತ್ರ. ನೋಡೋಣ ಇರೇ ಅದೇನು ಹೇಳ್ತಾರೆ ಅಂತವ ಅಂತಾಳೆ ಈಶ್ವರಿ. ನನ್ನ ಮಗಳನ್ನ ಭದ್ರನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದಲ್ಲ, ಅಷ್ಟು ಸಾಕು, ಅದೇನಂತ ಹೇಳೋಣ ಅಂತಾಳೆ ಸಾವಿತ್ರಿ. ನಾನೊಬ್ಬ ನ್ಯಾಯಸ್ಥನಾಗಿ ನಿನ್ನ ಮಗಳು ಬದುಕೋ ಸರಿ ಮಾಡೋದ್ರ ಜೊತೆಯಾಗೆ ಈ ಮನೆ ಮಗನಾಗಿ ಈ ಹಟ್ಟಿ ಘನತೆ ಗೌರವನ ಉಳಿಸ್ಕೋಬೇಕಾಗದೆ. ಅದಕ್ಕೆ ಈ ವಿಚಾರ ಹಟ್ಟಿಯಿಂದ ಹೊರಗಡೆ ಹೋಗ್ಬಾರ್ದು. ಹೋದ್ರೆ ಬೇರೆನೇ ಸುದ್ದಿ ಆಗ್ತದೆ. ಈ ಮದುವೆ ಹಟ್ಟಿ ಒಳಗಡೆ ಆಗಬೇಕು, ಅದನ್ನು ನಮ್ಮೋರ ಮುಂದ್ಗೂಟೆನೇ ಆಗಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹಟ್ಟಿ ಘನತೆ ಗೌರವ ಅಂತ ಯಾಕೆ ಹೇಳ್ತಾ ಇದೆಯಾ ಶಿವರಾಮೇಗೌಡ? ಈ ವಿಚಾರ ಆಚೆ ಗೊತ್ತಾದರೆ ರಾಜಕೀಯದ ಭವಿಷ್ಯಕ್ಕೆ ಕುತ್ತು ಬೀಳ್ತದೆ ಅಂತ ತಾನೇ. ಹಂಗಾಗಬೇಕು. ಇಡೀ ರಾಜ್ಯದ ಜನತದ ಮುಂದೆ ನಿನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಬೇಕು ಅಂತಾನೆ ಉದ್ದೇಶ. ಅದರಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದೀಯಾ? ಏನು ಮಾಡ್ತೀನಿ ನೋಡ್ತಾ ಇರೋ ಅಂತ ಮನಸ್ಸಿನಲ್ಲೇ ಅನ್ಕೊತಾಳೆ ಈಶ್ವರಿ. ಎಲ್ಲನೂ ಸರಿ ಬಾವ, ಆದರೆ ನಿಮ್ಮ ಮಾತಿನ ಅರ್ಥ ಏನೋ? ವಿನಂತಿ ಭದ್ರ ನನ್ನ ಗಂಡ ಅಂತ ಕೊನೆ ಗಂಟನೂ ಎಲ್ಲರೂ ಕೂಡ ಹೇಳ್ಕೊಬಾರ್ದಾ? ಅಲ್ಲ, ಹಂಗೆ ಹೇಳ್ಕೊಂಡೆ ಹೆಂಗಿರಕ್ಕಾಗ್ತದೆ ನೀವೇ ಹೇಳಿ ಅಂತಾಳೆ ಈಶ್ವರಿ. ಕಡೆ ಗಂಟನ್ನು ಹೇಳ್ಕೊಬಾರ್ದು ಅಂತ ನಾನು ಹೇಳ್ದೆ ಈಶ್ವರಿ. ಇಲ್ಲಿ ಇವರು ಮಾತ್ರ ಇಲ್ಲ, ಭದ್ರನ ಹೆಂಡ್ತಿನೂ ಇದ್ದಾಳೆ. ಅವರಪ್ಪ ಅವ್ವ ಅವರೇನಾದರೂ ನಾಳೆಗೆ ಬಂದು ನನ್ನ ಉತ್ತರ ಕೇಳಿದ್ರೆ ನಾನೇನಂತ ಹೇಳಿ? ಅದಕ್ಕೆ ಮದುವೆ ಆಗೋ ಗಂಟ ಈ ವಿಚಾರ ಆಚೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಟೈಮ್ ನೋಡಿಕೊಂಡು ನಾನೇ ಹೇಳ್ತೀನಿ, ಅಲ್ಲಿ ಗಂಟ ಈ ವಿಚಾರ ಹಟ್ಟಿಲೇ ಇರಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ ಹೇಳ್ತಿರೋ ಮಾತು ಸರಿಯಾಗೈತೆ. ಯಾಕೆ ಅಂದರೆ ಆಗಿರೋ ಒಂದು ತಪ್ಪು ಸರಿ ಮಾಡೋಕ್ಕೋಗಿ ಇನ್ನೊಂದು ತಪ್ಪು ಆಗಬಾರ್ದು. ಸಾವಿತ್ರಿ, ಇದಕ್ಕೆ ನೀನೇನವ್ವ ಹೇಳ್ತೀಯ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಕೇಳ್ತಾರೆ.
ನಾನು ಹೇಳೋದು ಏನಿದೆ ಚಿಕ್ಕಪ್ಪ, ದೊಡ್ಡವರು ನೀವು ಹೆಂಗೆ ಹೇಳ್ತೀರಾ ಹಂಗೆಯ ಅಂತಾಳೆ ಸಾವಿತ್ರಿ. ಸರಿ ಇನ್ನೇನಪ್ಪ ಶಿವರಾಮ, ಎಲ್ಲ ಎತ್ತಿ ಅರ್ಥ ಆಯ್ತಲ್ಲ. ಗೋವಿಂದ ಐನೋರ್ ಹತ್ರ ಯಾವುದು ಒಳ್ಳೆ ಲಗ್ನ ಇದೆ ಅಂತ ಕೇಳು ಅಂತ ಹೇಳಿದ್ದೆ, ಕೇಳ್ತೀಯಾ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಕೇಳ್ತಾರೆ. ಚಿಕ್ಕಪ್ಪ ಕೇಳಿದ್ದೀನಿ, ಈ ತಿಂಗಳ ಕೊನೆ ದಿನ ಒಳ್ಳೆ ಮುಹೂರ್ತ ಆಯ್ತಂತೆ, ಅವತ್ತೇ ಮದುವೆ ಮಾಡ್ಬೋದು ಅಂತಲೂ ಹೇಳವ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿ ಬಿಡು, ತಡ ಮಾಡೋದು ಬೇಡ, ಅವತ್ತೇ ಲಗ್ನ ಮಾಡಿ ಮುಗಿಸ್ಬಿಡವ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಶಿವರಾಮ ದುಡುಕಿ ನಿರ್ಧಾರ ಮಾಡಬೇಡ, ಇನ್ನೊಂದ್ಕಿತ ಯೋಚನೆ ಮಾಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಮೋಹನ ಪರಿಸ್ಥಿತಿನ ಎಲ್ಲರಿಗೂ ಅರ್ಥ ಮಾಡಿಸ್ಕೊಂಡು ಕುತ್ಕೊಳಕ್ಕಾಗಕ್ಕಿಲ್ಲ, ಯಾರು ಏನು ಹೇಳೋದ್ ಬೇಕಾಗಿಲ್ಲ ಅಪ್ಪಯ್ಯ ಅಂತಾನೆ ಯಾರೋ ಮಾತಾಡಬಾರ್ದು ಅಂತ ಹೇಳಿವ್ನಿ ತಾನೆ ಅಂತಾನೆ ಶಿವರಾಮೇಗೌಡ. ಈ ವಿಚಾರದಾಗೆ ತೀರ್ಪು ಕೊಡೋದಕ್ಕೆ ನನ್ನ ಮಗ ನನಗೆ ಕಷ್ಟನೇ ಕೊಡಲಿಲ್ಲ, ಸಾಕ್ಷಿ ಯಾರು ಅಂತ ಕೇಳೋದಕ್ಕೆ ಅವಕಾಶನೇ ಕೊಡ್ದಿದ್ದಂಗೆ ನಾನೇ ಸಾಕ್ಷಿ ಆಗಂಗೆ ಮಾಡಿಬಿಟ್ಟ. ತಪ್ಪು ಮಾಡಿದವ್ರು ಯಾರೇ ಆದ್ರೂ ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಹೇಳಿ ಶಿವರಾಮೇಗೌಡ ಅಲ್ಲಿಂದ ಹೊರಟೋಗ್ತಾನೆ. ಅಯ್ಯೋ ಶಿವನೇ, ನನ್ನ ಮಗ ಯಾಕಪ್ಪ ಇಂಥ ನಿರ್ಧಾರ ಮಾಡಿಬಿಟ್ಟ, ಈ ವಿಷಯ ಏನಾದರೂ ವಿದ್ಯಾಗೆ ಗೊತ್ತಾಗ್ಬಿಟ್ರೆ ಅವಳು ಇದನ್ನ ಹೆಂಗೆ ತಗೊತಾಳೋ ಏನೋ ಅಂತ ಅಜ್ಜಮ್ಮ ಮನಸ್ಸಿನಲ್ಲೇ ಅಂದ್ಕೊಂಡು ನೊಂದ್ಕೊತಿರ್ತಾಳೆ. ಈಶ್ವರಿಗೆ ಹೆಂಗೋ ಚರ್ಚೆ ಮಾಡ್ತಾ ಇರ್ತಾರೆ. ನಮ್ಮಣ್ಣ ಎಲ್ಲಿ ರಾಜಕೀಯದ ಭವಿಷ್ಯ, ಈ ಹಟ್ಟಿ ಮರುವಾದೆ, ಈ ಹಟ್ಟಿ ಗೌರವ, ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿನ ಭಾಳ ಹಾಳಾಗ್ತಾ ಇದೆ ಅಂತ ತೀರ್ಪು ಕೊಟ್ಟು ಇದನ್ನ ಇಲ್ಲೇ ಬಿಟ್ಬಿಡೋಣ ಅಂತ ಹೇಳ್ತಾನೆ ಅಂತ ಹೆದರ್ಕೊಬಿಟ್ಟಿದ್ದೆ. ಆದರೆ ನಮ್ಮಣ್ಣ ಹೆಂಗೋ ಈ ಮದುವೆಗೆ ಒಪ್ಕೊಬಿಟ್ಟ ಅಂತಾಳೆ ಸಾವಿತ್ರಿ. ನ್ಯಾಯ ಧರ್ಮ ಅಂತ ನೋಡಿದ್ರೆ ನಿನ್ನ ಮಗಳಿಗೂ ಅನ್ಯಾಯ ಆಗೋದಲ್ಲ ಸಾವಿತ್ರಿ ಅಂತಾಳೆ ಈಶ್ವರಿ. ನಿನ್ಗಿನ್ನೊಂದು ವಿಷಯ ಗೊತ್ತಾ, ನೀನು ಮಾತಿನಲ್ಲಿ ಕಟ್ಟಾಕಿದ್ದಕ್ಕೆಯ ಅವರು ಅಂತ ನಿರ್ಧಾರ ತಗೊಂಡಿದ್ದು, ಇಲ್ಲ ಅಂದಿದ್ದಿದ್ರೆ ಹಂಗೆ ಮಾಡಿರೋರು ಅಂತಾಳೆ ಈಶ್ವರಿ. ನನ್ನ ಮಗಳು ಬಾಳು ನನ್ನ ಕಣ್ಣೆದ್ರುಗಾನೆ ಹಾಳಾಗ್ತಾ ಇರೋದು ನೋಡಿಕೊಂಡು ಹೆಂಗೆ ಸುಮ್ಮನೆ ಇರಲಿ, ಅದಕ್ಕೆ ಅಷ್ಟು ಗಟ್ಟಿಯಾಗಿ ಮಾತಾಡಿದ್ದು ಅಂತಾಳೆ ಸಾವಿತ್ರಿ. ಆದರೂ ಸಾವಿತ್ರಿ, ಭಾವ ಮನೆಯಲ್ಲೇ ಮದುವೆ ಮಾಡೋಣ ಅಂದಿದ್ದು ನನಗೆ ಯಾಕೋ ಸರಿ ಬರಲಿಲ್ಲ, ಒಳ್ಳೆ ಕದ್ದು ಮುಚ್ಚಿ ಮದುವೆ ಮಾಡೋದಂಗೆ ಆಗಕ್ಕಿಲ್ವೇ ಅಂತಾಳೆ ಈಶ್ವರಿ. ಗಿಳ್ ಮದುವೆನೋ ಒಟ್ಟಿನಲ್ಲಿ ಭದ್ರನ ಕೈನಿಂದ ಇವಳಿಗೆ 3 ಗಂಟು ಬೀಳಬೇಕು, ಗಂಟು ಬೆಳಿಬೇಕು, ಆಟೆಯ ನನಗೆ ಬೇಕಾಗಿರೋದು ಅಂತಾಳೆ ಸಾವಿತ್ರಿ. ಆದ್ರೂ ನಮ್ಮ ವಿನಂತಿ ಮಂತ್ರಿ ಸೊಸೆ ಅನ್ನೋದು ಗೊತ್ತಾಗಿದ್ದಿದ್ರೆ ಎಷ್ಟು ಸಂದಾಗಿರೋದು ಅಂತಾಳೆ ಈಶ್ವರಿ. ಅದಕ್ಕೂ ಒಂದು ಉಪಾಯ ಮಾಡಿದ್ದೀನಿ ಅದಕ್ಕೆ, ಭದ್ರ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ವಿಡಿಯೋ ಮಾಡಿಕೊಂಡು ಎಲ್ಲರ ಫೋನ್ಗೂ ಕಳಿಸ್ಬಿಡೋದು, ಆಮೇಲೆ ಯಾರಾದರೂ ಕೇಳಿದ್ರೆ ಏನೋ ಗೊತ್ತಿಲ್ಲದೆ ಆಗೋಗೈತೆ ಅಂತ ಹೇಳ್ಬಿಟ್ರೆ ಆಯಿತು, ಇತ್ಲಾಗ ಮದುವೆನೂ ಆಗ್ತದೆ, ಅತ್ಲಾಗ ಜನಕ್ಕೂ ಗೊತ್ತಾಗ್ತದೆ ಅಂತಾಳೆ ಸಾವಿತ್ರಿ. ಪರವಾಗಿಲ್ಲ ಅತ್ತೆ, ನೀನು ಸಂದಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದಿ ಅಂದರೆ ಮದುವೆ ಆಗಂಟ ಬಗ್ಗಿ ನಡೆಯೋದು, ಆಮ್ಯಾಕೆ ಅಧಿಕಾರ ಚಲಾಯಿಸೋದು ಅಂತವಾ ಅಂತಾಳೆ ಚಿತ್ರ. ಹೇಳ್ತೀಯಲ್ಲ ಚಿತ್ರ, ಈ ಮದುವೆ ಒಂದಾಗೋಗ್ಲಿ, ಆಮೇಲೆ ನಾನು ಆಟನ ಶುರು ಮಾಡ್ತೀನಿ, ಎಲ್ರೂ ಬುಗ್ರಿ ಆಡ್ದಂಗೆ ಆಡಿಸ್ತೀನಿ ಅಂತ ಚಿಟಿಕೆ ಹೊಡ್ಕೊಂಡು ಹೇಳ್ತಾಳೆ ಸಾವಿತ್ರಿ. ಇತ್ತ ಭದ್ರ ಅವರಪ್ಪ ಮತ್ತು ಚಿಕ್ಕಪ್ಪ ಹೇಳಿದ್ದನ್ನು ನೆನೆಸ್ಕೊತಾ ಇರ್ತಾನೆ, ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲಿಗೆ ಕೋಟ್ಲೆ ಬರ್ತಾನೆ. ಅಂತಮ್ಮ ಅಂತಾನೆ ಕೋಟ್ಲೆ, ಲೇ ಕೋಟ್ಲೆ, ನನ್ನ ಜೀವನದಲ್ಲಿ ಏನು ನಡೀತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ್ಲ, ಅವತ್ತು ರಾತ್ರಿ ಅಲ್ಲೇನು ನಡೀತು ಅಂತ ತಿಳಿದೆ, ಅದರಿಂದ ಆಚೆ ಬರೋಕ್ಕಾಗದೆ ತಲೆ ಕೆಟ್ಟೋಗ್ಬಿಟ್ಟೈತೆ ಕಣ್ಲ, ಅಂಥದ್ರಲ್ಲಿ ಅಪ್ಪಯ್ಯ ಬಂದು ಏಕಾಏಕಿ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟು ಅಂತಂದರೆ ನನ್ನ ಪರಿಸ್ಥಿತಿ ಏನಾಗಬೇಕಲ್ಲ, ನನಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಅಲ್ಲ ಅದೆಂಗ್ಲ ವಿನಂತಿಗೆ ತಾಳಿ ಕಟ್ಟೋಕ್ಕಾಗ್ತದೆ ಅಂತಾನೆ ಭದ್ರ. ಈಗಿರೋ ಪರಿಸ್ಥಿತಿಲಿ ಮಾವಯ್ಯ ತಾನೇ ಏನು ಮಾಡೋಕ್ಕಾಗ್ತದೋ ಅಣ್ತಮ್ಮ ಅಂತಾನೆ ಕೋಟ್ಲೆ. ಅಪ್ಪಯ್ಯ ಏನ್ಲ ಮಗ, ಏನು ತಪ್ಪು ಮಾಡಿದ್ಯಾ ಅಂತ ಒಂದು ಮಾತು ಕೇಳ್ದೆ, ಬರೀ ಅವ್ರ ಮಾತನ್ನೇ ಕೇಳ್ಕೊಂಡು ಇಂಥ ನಿರ್ಧಾರ ಕೊಟ್ಟರೆ ಹೆಂಗಲ್ಲ, ಒಬ್ಬ ಕೊಲೆಗಾರನ್ನ ಜೈಲಿಗೆ ಹಾಕ್ಬೇಕಾದ್ರೂ ಕೊಲೆ ಮಾಡಿದ್ಯಾ ಇಲ್ಲ ಅಂತ ಕೇಳ್ತಾರಲ್ಲ ಅಂತಾನೆ ಭದ್ರ. ನಿನ್ನ ನೋವು ನನಗೆ ಅರ್ಥ ಆಗ್ತದೆ ಅಣ್ತಮ್ಮ, ಆದರೆ ಕಣ್ಣಾರೆ ಕಣ್ಮೇಲೂ ಮಾವಯ್ಯ ತಾನೇ ಏನು ಮಾಡೋಕ್ಕಾಗ್ತದೋ, ಅವರು ನ್ಯಾಯಸ್ಥನಾಗಿ ಹತ್ತೂರು ಜನತೆಗೆ ನ್ಯಾಯ ಕೊಡೋ ಸ್ಥಾನದಲ್ಲಿದ್ದು ಕಣ್ಮುಂದೆನೇ ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ನ್ಯಾಯ ಕೊಡೋದು ತಪ್ಪೇ, ಏನಾದರೂ ತೀರ್ಮಾನ ಕೊಡೋಕೆ ಮೊದಲು ಸಾಕ್ಷಿ ಬೇಕಾಗಿರುತ್ತೆ, ಆದರೆ ಇಲ್ಲಿ ಮಾವಿನ ಜೊತೆಗೆ ಹಟ್ಟಿಯವರೆಲ್ಲ ನೋಡೋದ್ಮೇಲೆ ಇನ್ನೇನು ಮಾಡೋಕ್ಕಾಗ್ತದೋ ಅಂತ ಕೋಟ್ಲೆ ಹೇಳ್ತಾನೆ. ಅಲ್ಲಿ ಶಿವರಾಮೇಗೌಡ್ರದ್ದು ಫೋಟೋ ನಿಲ್ಲಿಸಿರ್ತಾರೆ, ಅದ್ರ ಮುಂದೆ ಬಂದು ಆದ್ರೂ ಅಪ್ಪಯ್ಯ ಒಂದೇ ಒಂದ್ಗಿತ ನನ್ನ ಒಂದು ಮಾತು ಕೇಳ್ಬೋದಾಗಿತ್ತಲ್ವೇ ಅಂತ ಭದ್ರ ಹೇಳ್ತಾನೆ. ಒಬ್ಬ ಅಪ್ಪನಾಗಿ ಮಗನ್ ತವ ಏನು ಕೇಳೋಕ್ಕಾಗ್ತದೋ ಅಣ್ತಮ್ಮ, ಆ ಮಾತು ಕೇಳೋಕ್ಕೆ ಅಪ್ಪನಿಗೆ ಅವರ ಎಷ್ಟು ಇರ್ಸು ಮುರ್ಸು ಆಗಿರ್ತೈತೆ ಹೇಳು, ಯೋಚನೆ ಮಾಡು, ಅವ್ರ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಹೇಳು, ಇದೇ ತೀರ್ಪು ಕೊಡ್ತಿದ್ದೆ ಅಂತಾನೆ ಕೋಟ್ಲೆ. ನನಗೆ ಈ ಕ್ಷಣಕ್ಕೂ ನನ್ನಿಂದ ಅಂತ ದೊಡ್ಡ ತಪ್ಪಾಗೋಕ್ಕೆ ಹೆಂಗೆ ಸಾಧ್ಯ ಅಂತ ಶಾನೆ ಕಾಡ್ತೈತೆ ಕಣ್ಲ, ನಾನು ಆ ನೋವಿಂದ ಆಚೆ ಬರೋಕ್ಕೆಯ ಅಪ್ಪಯ್ಯ ಅಂತ ನಿರ್ಧಾರ ತಗೊಂಡಿದ್ದು ನನಗೆ ಶಾನೆ ದುಃಖ ಆಯಿತು ಕಣ್ಲ ಅಂತಾನೆ ಭದ್ರ. ಒಂದು ಕಡೆ ಸಾವಿತ್ರಿ ಚಿಕ್ಕವ್ವ ನ್ಯಾಯ ಕೊಡಿಸು ಇಲ್ಲಾಂದರೆ ಸತ್ತೋತಿರಿ ಅಂತ ಕುಂತವ್ರೆ.
ಇನ್ನೊಂದು ಕಡೆ ನಂಬಿಕೆ ಇಟ್ಟಿರೋ ಮಗ ಇಂಥ ತಪ್ಪು ಮಾಡಿಬಿಟ್ಟವನೆ ಅಂತ ನೋವು. ಈಗ ಅವ್ರೇನಾದರೂ ಇಂಥ ತೀರ್ಮಾನ ಮಾಡ್ದೆ ಹೋಗಿದ್ದಿದ್ರೆ ಕಷ್ಟ ಆಗೋಗಿರೋದು ಅಣ್ತಮ್ಮ ಅಂತ ಹೇಳ್ತಾನೆ ಕೋಟ್ಲೆ. ಇತ್ತ ಸಾವಿತ್ರಿ ಏನೇ ಆಗಲಿ ನಮ್ಮ ಮಗಳ ಮದುವೆ ಆಗಂಟ ನೀವೇ ನಮ್ಮ ಜೊತೆ ಇದ್ದು ಮುಂದೆ ನಿಂತು ಮದುವೆ ನಡೆಸ್ಕೊಡ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಖಂಡಿತವಾಗೂ ಇರ್ತೀವಿ ಬಿಡಿ, ಆ 3 ಅಡಿ ಮೇಲೆ ಸೇಡು ತೀರ್ಸ್ಕೊಳ್ಳೋದಕ್ಕೆ ಯಾವಾಗ ಅವಕಾಶ ಸಿಗ್ತೈತೆ ಅಂತ ಕಾಯ್ತಾ ಇದ್ದೀವಿ. ಇಂಥ ಅವಕಾಶ ಬಿಟ್ಟರೆ ಅಂತ ಸುಭಾಷ ಹೇಳ್ತಾನೆ. ನಾನು ನಿರಾಳ ಆಗೋಕ್ಕೆ ಇದೊಂದು ಮಾತು ಸಾಕು ಕಣ ಸುಭಾಷ. ತಳೆ ಸಾವಿತ್ರಿ. ಏನವ್ವ ಮದುವೆ ಹೆಣ್ಣು ಈಗ ಸಂತೋಷವೇ ಅಂತ ಕೇಳ್ತಾಳೆ ಈಶ್ವರಿ. ಆದ್ರೂ ಎಲ್ಲವ ಮದುವೆ ಮಾಡಿಕೊಂಡು ಶೋಭನ ಮಾಡ್ಕೊತಾರೆ, ಆದರೆ ನಮ್ಮ ವಿನಂತಿ ಶೋಭನ ಮಾಡಿಕೊಂಡು ಮದುವೆ ಆಯ್ತಾವಳೆ ಅಂತಾಳೆ ಚಿತ್ರ. ಕಣ್ಣಲ್ಲೇ ಕಣ್ಣು ಸನ್ನೆ ಮಾಡ್ತಾಳೆ ಈಶ್ವರಿ. ಯಾವ್ದು ಮೊದಲಾದ್ರೆ ಏನೇ, ಒಟ್ಟಿನಲ್ಲಿ ನಮ್ಮ ವಿನಂತಿ ಭದ್ರನ ಮದುವೆ ಆಗೋದು ಅಷ್ಟೇ ಮುಖ್ಯ. ಅದಾಯ್ತಾಯ್ತಲ್ಲ ಸಾಕು ಬಿಡು. ಸರಿ ಸಾವಿತ್ರಿ, ನಾವು ಆಮೇಲೆ ಬರ್ತೀವಿ ಅಂತ ಹೊರಟೋಗ್ತಾರೆ ಈಶ್ವರಿಯವರು. ಈಶ್ವರಿ ಹೋಗ್ತಿದ್ದಂಗೆ ಬಾಗ್ಲು ಹಾಕ್ಕೊಂಡು ವಿನಂತಿ, ಅವ್ವ ನಾವು ಕೊನೆಗೂ ಗೆದ್ಬಿಟ್ರಿ ಕಣವ್ವ, ನನಗಂತೂ ಸಂತೋಷ ತಡಿಯೋಕ್ಕಾಗ್ತಾ ಇಲ್ಲ. ತಳೆ ವಿನಂತಿ, ಲೇ ನಾವಿನ್ನೂ ದಾಟಿರೋದು 3/4 ಭಾಗ ಅಟ್ಟೆಯ, ಇನ್ನು ಮಿಕ್ಕಿರೋ 1/4 ಭಾಗ ದಾಟಿದ ಮೇಲೆ ಈ ಮಾತು ಹೇಳು. ಇಲ್ಲಿ ಗಂಟ ನಾವು ನಡೀತಿರೋ ದಾರಿ ಸರಿಯಾಗಿದೆ ಅಂತ ಸಂತೋಷದ ಜೊತೆಗೆ ಎಚ್ಚರಿಕೆಯಿಂದನೂ ಇರಬೇಕು ಅಂತಾಳೆ ಸಾವಿತ್ರಿ. ಲೇ ನನಗೆ ಅಪ್ಪನ ತೀರ್ಮಾನದ ಬಗ್ಗೆ ಮಾತಿಲ್ಲ ಕಣ್ಲ, ಆದರೆ ಈ ವಿನಂತಿ ಬೇಕು ಅಂತಾನೆ ನನ್ನ ಮೇಲೆ ಮೈ ಮೇಲೆ ಬಿದ್ದಾಗಲೇ ಅವಳಿಗೆ ಬೈದು ಬುದ್ಧಿ ಹೇಳಿ ಕಳಿಸ್ದವನು. ಅಂಥವಳ ಜೊತೆಗೆ ಇಲ್ಲಿ ಗಂಟ ನನ್ನ ಅಮ್ಮಿನ ಬಿಟ್ಟು ಬೇರೆ ಯಾರು ಹೆಣ್ಮಕ್ಳನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಕಣ್ಲ ಅಂತ ಭದ್ರ ಹೇಳ್ತಾನೆ. ನೀನು ಬೇಕು ಅಂತೆ ಮಾಡದೇ ಇರ್ಬೋದು ಅಣ್ತಮ್ಮ, ಆದರೆ ಈ ನನ್ನ ಮಗನ ಟೈಮ್ ಐತೆ ನೋಡು, ಅದು ಹಂಗೆ ಆಡಿಸ್ಬಿಡ್ತೈತೆ ಅಷ್ಟೇ. ಅದಕ್ಕೆ ಅದನ್ನು ಪಕ್ಕ 420 ಅನ್ನೋದು. ನೋಡು ಅಣ್ತಮ್ಮ, ಸತ್ಯ ಏನು ಅಂತವ ಕಣ್ಣಾರ ಕಣ್ಮೇಲೂ ಸುಳ್ಳು ಮಾಡೋಕ್ಕಾಗಲ್ಲ. ಈಗ ಆ ವಿಚಾರದ ಬಗ್ಗೆ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ಎಲ್ಲ ಕೈ ಮುರಿಯೋಗೋದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆ ವಿನಂತಿಗೆ ತಾಳಿ ಕಟ್ಟೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.